ಪಪ್ಪಿ ಯಾಕೆ ಅಂತಂದಾಗ ಒಬ್ಬ ಫಿಲಮ್ ಮೇಕರ್ ಅವ್ನು ಕನ್ಸು ಕಂಡಿರ್ತಾನೆ ಈ ಕ್ಯಾರೆಕ್ಟರ್ ಹಿಂಗೆ ಬರಬೇಕು, ಇವ್ರು ಈ ಪಾತ್ರ ಮಾಡಿದರೆ ಚೆನ್ನಾಗಿರುತ್ತೆ. ಸೊ ಕೆಲವು ಲವ್ ಸಿನಿಮಾ ಹೀರೋಗಳ ಹತ್ರ ನಾವು ಹೋದಾಗ ಅವರು ಇಲ್ಲ ನನಗೆ ಮಾಸ್ ಬೇಕು, ಹಂಗೆ ಬೇಕು, ಹಿಂಗೆ ಬೇಕು ಅಂತಂದ ನಮ್ಮ ಒಳ್ಳೆಯ ಸಿನಿಮಾನ ರಿಜೆಕ್ಟ್ ಮಾಡಿದಾಗ ತುಂಬ ಎಲ್ಲೋ ಮನಸ್ಸಿಗೆ ನೋವಾಗುತ್ತೆ. ಅದಕ್ಕೆ ನಟರೇ ಸ್ಟಾರ್ಗಳೇ ಬೇಕಂತಿಲ್ಲ, ಕಂಟೆಂಟ್ ಸ್ಟ್ರಾಂಗ್ ಇತ್ತಂದರೆ ಅದೇ ಒಬ್ಬ ನಟ ಆಗುತ್ತೆ. ಇವತ್ತು ಪಪ್ಪಿ ಆಯಿತು, ಹೆಬ್ಬುಲಿ ಕಟ್ ಆಯಿತು. ಸೊ ನಿಜವಾದ ಯಾರು ಹೀರೋ ಅಂತಂದರೆ ಕಂಟೆಂಟ್. ಫಸ್ಟ್ ರ್ಯಾಂಕ್ ರಾಜು ಅಲ್ಲಿ ಸ್ವಲ್ಪ ಮಾಡಿದ್ದೆ ನಾನು, ಆಮೇಲೆ ಅದರಿಂದ ಆಚೆ ಬಂದೆ. ಡೇಡಲ್ ಮುಸ್ತಫಾದಲ್ಲಿ ನಾನು ಸ್ಕ್ರೀನ್ ಪ್ಲೇ ರೈಟರ್ ಟೀಮಲ್ಲಿ ನಾನು ಒಬ್ಬನು. ನನಗೆ ಹೆಬ್ಬುಲಿ ಕಟ್ ಅನ್ನೋದು ನನಗೆ ಮುಂಚೆನೇ ಒಂದು ಇನ್ಸಿಡೆಂಟ್ ನನ್ನ ಲೈಫಲ್ಲಿ ಆಗಿರತಕ್ಕಂಥ ಒಂದು. ಅಲ್ಲಿಂದ ನಾನು ಪ್ರಿಪರೇಷನ್ ಮಾಡ್ತಿದ್ದೆ. ಒಂದ್ಸರಿ ನನಗೆ ಯಾವುದೋ ಒಂದು ಟ್ರಿಗರ್ ಪಾಯಿಂಟ್ ಬೇಕಾಗಿತ್ತು, ಅದು ನನಗೆ ದೀಪಕ್ ಕಡೆಯಿಂದ ಸಿಕ್ಕಿದ್ದು. ಅವನದು ಒಂದು ಜರ್ನಿ ಇದೆಯಲ್ಲ, ಅದನ್ನು ಕಾಮಿಕ್ ಆಗಿ ಹೆಂಗೆ ಹೇಳ್ಬೋದು ಅನ್ನೋದನ್ನ ನಾವು ಒಂದು ತಲೆಯಲ್ಲಿ ಇಟ್ಕೊಂಡಿರೋದು. ಅದಾದಮೇಲೆ ಅದು ಸುದೀಪ್ ಸರ್ದು ಹೆಬ್ಬುಲಿ ಅದೊಂಥರ ಪಾತ್ ಬ್ರೇಕಿಂಗ್ ಅಲ್ವಾ ಕನ್ನಡ ಸಿನಿಮಾಕ್ಕೆ. ಸೊ ಆ ಹೇರ್ ಕಟ್ ಅನ್ನೋದು ಈಗ ಉತ್ತರ ಕರ್ನಾಟಕದಲ್ಲಿ ತುಂಬ ಕ್ರೇಜಿ ಥಿಂಗ್ ಅದು ಆ್ಯಕ್ಚುಲಿ. ಅದೆಲ್ಲದರ ಜೊತೆಗೆ ಸುದೀಪ್ ಥ್ರೋಟ್ ಸಿನಿಮಾದಲ್ಲಿ ಕ್ಯಾರಿ ಆಗ್ತಾರೆ, ಕಾಡ್ತಾರೆ. ಆತ್ಮೀಯ ಕನ್ನಡ ಪಿಕ್ಚರ್ ವೀಕ್ಷಕರಿಗೆ ನಮಸ್ಕಾರ, ನಾನು ಪ್ರವೀಣೇಕ ಅಂತ. ಇವತ್ತು ಎರಡು ಬ್ಯೂಟಿಫುಲ್ ಸಿನಿಮಾ ಈ ಮೇ ತಿಂಗಳಲ್ಲಿ ಬರ್ತಾ ಇದೆ. ಅದು 1ನೇ ತಾರೀಕೊಂದು, 23ನೇ ತಾರೀಕೊಂದು. 1ನೇ ತಾರೀಕು ಪಪ್ಪಿ ಅನ್ನೋ ಸಿನಿಮಾ, 23ನೇ ತಾರೀಕು ಹೆಬ್ಬುಲಿ ಕಟ್ಟು. ಎರಡೂ ಕೂಡ ಉತ್ತರ ಕರ್ನಾಟಕದ ಸೊಗಡಿನ ಮಣ್ಣಿನ ಕಥೆಗಳೇ, ತುಂಬ ವಿಷಯಗಳನ್ನು ಹೇಳುವಂಥ ಸಬ್ಜೆಕ್ಟ್ಗಳೇ. ಎರಡೂ ಚಿತ್ರಕ್ಕೂ ಚಿತ್ರರಂಗದ ತುಂಬ ದೊಡ್ಡ ದಿಗ್ಗಜರುಗಳು ಸಾಥ್ ಕೊಡ್ತಿರೋದು ತುಂಬ ಖುಷಿಯಾದ ವಿಷಯ. ಅಂದರೆ ಪಪ್ಪಿ ಸಿನಿಮಾಗೆ ಧ್ರುವ ಸರ್ಜಾ, ಆಕ್ಷನ್ ಪ್ರಿನ್ಸ್ ಧ್ರುವ ಸರ್ಜಾ ಅದನ್ನು ಅರ್ಪಿಸ್ತಾ ಇದ್ರೆ, ಈ ಕಡೆ ಹೆಬ್ಬುಲಿ ಕಟ್ಗೆ ನೀನಾಸಂ ಸತೀಶ್ ಅವರು, ಡಾಲಿ ಧನಂಜಯ ಅವರು, ಕಿಚ್ಚನ ಅಷ್ಟು ಅಭಿಮಾನಿಗಳು. ಸೊ ತುಂಬ ಖುಷಿಯಾಗಿದೆ. ಅಂದರೆ ಈ ಕಂಟೆಂಟ್ಸ್ ನೋಡಿದ್ರೇ ನನಗೆ ಭಾಳ ಸಂತೋಷ ಆಯಿತು. ಪಪ್ಪಿ ಎಸ್ಪೆಷಲಿ ನಾನು ಫಸ್ಟ್ ನೋಡಿದ ತಕ್ಷಣವೇ ನಮ್ಮ KVN ಅವ್ರಿಗೆ, ಸುಪ್ತಿತ್ ಅವ್ರಿಗೆ ಕಳಿಸ್ಕೊಟ್ಟಿದ್ದೆ. ಸೊ ಸುಮಾರು ವಿಷಯಗಳಿದೆ, ಎಲ್ಲ ಮಾತಾಡೋಣ. ಸೊ ಇಬ್ಬರು ಡೈರೆಕ್ಟರ್ಗಳು, ಎರಡೂ ಸಿನಿಮಾದ ಡೈರೆಕ್ಟರ್ಗಳು ನನ್ನ ಜೊತೆಗಿದ್ದಾರೆ. ಭೀಮರಾವ್ ಅವರು ಹೆಬ್ಬುಲಿ ಕಟ್ಟು ಆ್ಯಂಡ್ ಆಯುಷ್ ಮಲ್ಲಿ ಪಪ್ಪಿ ಸಿನಿಮಾದ ಡೈರೆಕ್ಟರು. ಇಬ್ರಿಗೂ ಸ್ವಾಗತ. ತುಂಬ ದೊಡ್ಡ ಭವಿಷ್ಯ ನಿಮ್ಮಿಬ್ಬರಲ್ಲೂ ಕಾಣಿಸ್ತಾ ಇದೆ. ನಾವಿನ್ನೂ ಟ್ರೈಲರ್ ಅಷ್ಟೇ ನೋಡಿದ್ದೀವಿ. ತುಂಬ ಖುಷಿಯಾಗುವಂತಹ ವಿಷಯ ಇದು. ಇಂಡಸ್ಟ್ರಿ ತಂತಾನೆ ಬಂದು ಈ ಥರದ ಕಂಟೆಂಟ್ನ ಅಪ್ರಿಷಿಯೇಟ್ ಮಾಡ್ತಿರುವಂಥ ಒಂದು ಸಂದರ್ಭ ಇದು. ಸೊ ಮೊದಲಿಗೆ ನಿಮ್ಮದೇ ಫಸ್ಟ್ ಸಿನಿಮಾ ರಿಲೀಸ್ ಆಗ್ತಿರೋದು, ಮಲ್ಲಿ ಅವ್ರನ್ನೇ ಶುರು ಮಾಡೋಣ. ಪ್ರಿಯ ಕನ್ನಡ ಪಿಕ್ಚರ್ ವೀಕ್ಷಕರಿಗೆ ಎಲ್ರಿಗೂ ನಮಸ್ಕಾರ. ಪಪ್ಪಿ ಈಗ ನಾವೇನು ಹೇಳೋದಕ್ಕಿಂತ ಟ್ರೈಲರೇ ಎಲ್ಲ ಹೇಳ್ತದೆ, ಅದ್ರ ಜೊತೆಗೆ ಒಂದು ಸಾಂಗು ಬಿಟ್ಟಿದ್ದೀವಿ. ಸೊ ನಡೀತಾ ಇದೆ ಈಗೆಲ್ಲ, ಅದ್ರದ್ದು ವೈರಲ್ ಹೆಂಗಾಗಿದೆ ಅಂತ ನಿಮಗೂ ಗೊತ್ತಿರುತ್ತೆ. ವಿಶೇಷ ಪಪ್ಪಿ ಅಂತಂದರೆ ಗೊತ್ತಿಲ್ಲ ಅದು ಹೇಗಾಯಿತೋ ಏನಂತ. ಅದು ನಾವು ಶೂಟ್ ಮಾಡಬೇಕಾದ್ರೂ ಈ ರೇಂಜಿಗೆ ಈ ಥರ ಆಗುತ್ತೆ ಅಂತ ನಾನು ಅಂದ್ಕೊಂಡಿದ್ದಿಲ್ಲ. ಬಟ್ ಇವಾಗ ಆಗ್ತಾ ಇರೋದೆಲ್ಲ ಇತಿಹಾಸ ಅಂತಲೇ ಹೇಳ್ಬೋದು. ಈ ಥರ ಸಿನಿಮಾ ಬರೋದು ಒಂದು ನಮ್ಮಂಥ ಮುಂದಿನ ಜನ್ರೇಷನ್ಗೆ ಒಂದು ಒಳ್ಳೆಯ ನಡಿಗೆ. ಆಮೇಲೆ ಕನ್ನಡ ಇಂಡಸ್ಟ್ರಿಗೂ ಬೇಕು ಈ ಥರ ಸಿನಿಮಾಗಳು. ಈ ದೊಡ್ಡ ದೊಡ್ಡ ಸ್ಟಾರ್ ಸಿನಿಮಾಗಳು ಬರ್ತವೆ. ಬಟ್ ಏನಂತಂದರೆ ಈ ಥರ ಅದ್ರ ಮಧ್ಯೆ ಚಿಕ್ಕ ಸಿನಿಮಾ ಬಂದಾಗ ಆ ಕಂಟೆಂಟ್ ಓರಿಯೆಂಟೆಡ್ ಏನಂತ ಕೆಲವು ಜನ ಹೇಳ್ತಿದ್ರೆ ಅವೇ ಸಿನಿಮಾಗಳೇ. ಈಗ ಹೆಬ್ಬುಲಿ ಕಟ್ ಆಯಿತು, ಪಪ್ಪಿ ಆಯ್ತು ಅಂತಂದ್ರೆ ಈ ಕಂಟೆಂಟ್ ಓರಿಯೆಂಟೆಡ್ ಸಿನಿಮಾಗಳು. ಅಂದರೆ ಖುಷಿಯಾಗಿದ್ದೇನೆಂದರೆ, ನನ್ನ ಕಣ್ಣಿಗೆ ಬಿತ್ತು ಅದು ಟ್ರೈಲರು. ನಾನು ಒಂದು ಸ್ಟೇಟಸ್ ಹಾಕೊಂಡಿದ್ದೆ, ಕೇಳಿದ್ರು ಇದು ಯಾವುದು ಏನು ಅಂತ. ನಂಗೆ ಗೊತ್ತಿರಲಿಲ್ಲ. ನಿಮ್ಮ ನಂಬರ್ ಹುಡ್ಕೊಂಡು ನಾನು ಅವತ್ತು ಫೋನ್ ಮಾಡಿ ಇದು ಮಾಡಿದ್ದು. ಅದು ನೋಡಿದ್ರೆ ಅದು ಇಲ್ಲಿವರೆಗೂ ಕರ್ಕೊಂಬಂದಿದೆ. ನಾನು ಇವತ್ತು ಅದನ್ನು ಆಕ್ಷನ್ ಪ್ರಿನ್ಸ್ ಧ್ರುವ ಸರ್ಜಾ ಪ್ರೆಸೆಂಟ್ಸ್ ಅಂತ ನೋಡಿ ತುಂಬ ಖುಷಿ ಆಯಿತು. KRG ಸ್ಟುಡಿಯೋಸ್ ರಿಲೀಸ್ ಅಂತ ನೋಡಿ ಖುಷಿ ಆಯಿತು. ಅಂದರೆ ಈ ಥರದ ಕಂಟೆಂಟ್ನ ಪಿಕ್ ಮಾಡ್ತಿದ್ದಾರೆ, ಜನಕ್ಕೆ ತಲುಪಿಸೋವಂಥ ಕೆಲಸ ಮಾಡ್ತಿದ್ದಾರೆ ಅಂತಂದರೆ ಭಾಳ ಸಂತೋಷ ಆಯಿತು. ಸೊ ಅಂದರೆ ಆ ಟ್ರೈಲರ್ ಒಂದು ಸರ್ಪ್ರೈಸ್ ಆಗಿತ್ತು. ಸೊ ನಿಮ್ಮ ಹಿನ್ನೆಲೆ ಏನು? ನೀವು ಯಾವಾಗ ಈ ಕಥೆನ ಆಯ್ಕೆ ಮಾಡ್ಕೊಂಡ್ರಿ? ಯಾಕೆ ಈ ಪಿಕ್ಚರ್ ಮಾಡಿದ್ರಿ? ಇದು ಅದೇ ಅನ್ಕೊಳ್ದೇನೆ ಆಗೋದೇ ಸಿನಿಮಾ, ಅದೇ ಮ್ಯಾಜಿಕ್ಕು. ಸೊ ಅದಾಗಿದೆ ನಿಮ್ಮ ಪಾಲಿಗೆ. ಹೌದು. ನಂದು ಪರಿಚಯ ಅಂತಂದರೆ ಮೂಲತಃ ನಂದು ಸಿಂಧನೂರು ತಾಲೂಕು ದಡೇಸುಗೂರು ಅಂತ, ರಾಯಚೂರು ಜಿಲ್ಲೆದವ್ರೆ ನಾವು. ಪಕ್ಕ ಬಿಸಿಲುನಾಡಿನವರು. ಎಸ್, ಮಾನ್ವಿ ನಮ್ಮ ಅಕ್ಕಪಕ್ಕ ತಾಲೂಕಿನವರು ಇವರೆಲ್ಲ. ಸೊ ಆ ಭಾಗದವರು ನಾವು ಆಗಿದ್ವಿ. ಆಮೇಲೆ ನಂದು ಕನ್ನಡ ಇಂಡಸ್ಟ್ರಿಯಲ್ಲೇ ಬಂದು ಒಂದು 16-17 ವರ್ಷ ಆಯಿತು ನಾವು. ಸೊ ಗೊತ್ತಲ್ಲ ಸಿನಿಮಾ, ಅಲ್ಲಿಂದ ಇಲ್ಲಿವರೆಗೂ ಸೈಕಲ್ ಓಡಿಸ್ತಾ ಫಸ್ಟ್ ಸೈಕಲ್ ಅಲ್ಲ ನಡಿಗೆ, ಆಮೇಲೆ ಸೈಕಲು ಇಲ್ಲಿವರೆಗೂ ತಂದು ನಿಲ್ಲಿಸಿದೆ. ಪಪ್ಪಿ ಯಾಕೆ ಅಂತಂದಾಗ ನಾವು ಸುಮಾರು ಸಿನಿಮಾಗಳನ್ನು, ಕೆಲವು ಹೀರೋಗಳನ್ನು ತಲೆಯಲ್ಲಿ ಇಟ್ಕೊಂಡು ಸಿನಿಮಾ ಮಾಡಿದಾಗ, ನಾವು ಅವ್ರನ್ನ ಪ್ರೊಡ್ಯೂಸರ್ ತೊಗೊಂಡು ಅಪ್ರೋಚ್ ಮಾಡಿದಾಗ ಅವ್ರು ನಮ್ಮ ಕಥೆಗಳನ್ನೆಲ್ಲ ರಿಜೆಕ್ಟ್ ಮಾಡ್ತಾಯಿದ್ದಾರೆ. ಅಂದರೆ ಈಗ ಏನಂತಂದರೆ ಅವ್ರದ್ದೇ ಪಾಯಿಂಟ್ ಆಫ್ ಇಂದ ಕತೆ ಬೇಕು. ಸೊ ಕೆಲವು ಲವ್ ಸಿನಿಮಾ ಹೀರೋಗಳ ಹತ್ರ ನಾವು ಹೋದಾಗ ಇಲ್ಲ ಮಾಸ್ ಬೇಕು ನನಗೆ, ಹಂಗೆ ಬೇಕು ಹಿಂಗೆ ಬೇಕು ಅಂತಂದಾಗ ಎಲ್ಲೋ ಒಬ್ಬ ರೈಟ್ರಿಗೆ, ಫಿಲ್ಮ್ ಮೇಕರ್ಗೆ ತುಂಬ ಡಿಸಪಾಯಿಂಟ್ ಆಗುತ್ತೆ.
ಏನಂತಂದರೆ ಒಬ್ಬ ಫಿಲಮ್ ಮೇಕರ್ ಅವ್ನು ಕನ್ಸ್ಕೊಂಡಿರ್ತಾನೆ ಈ ಕ್ಯಾರೆಕ್ಟರ್ ಹಿಂಗೆ ಬರಬೇಕು, ಇವ್ರು ಈ ಪಾತ್ರ ಮಾಡಿದರೆ ಚೆನ್ನಾಗಿರುತ್ತೆ. ಅದನ್ನು ಮೀರಿ ಕೆಲವು ಆ್ಯಕ್ಟ್ರು, ಕೆಲವರು ಒಬ್ಬರಿಬ್ಬರು ನನಗಿದು ಮಾಡಿದ್ರು, ಅವರು ಇಲ್ಲ ನನಗೆ ಮಾಸ್ ಬೇಕು, ಹಂಗೆ ಬೇಕು, ಹಿಂಗೆ ಬೇಕು ಅಂತಂದ ನಮ್ಮ ಒಳ್ಳೆಯ ಸಿನಿಮಾನ ರಿಜೆಕ್ಟ್ ಮಾಡಿದಾಗ ತುಂಬ ಎಲ್ಲೋ ಮನಸ್ಸಿಗೆ ನೋವಾಗುತ್ತೆ. ಸೊ ಆಗ ಹುಟ್ಟಿರೋದೇ ಪಪ್ಪಿ. ಸೊ ನೋಡೋಣ, ಯಾಕಾಗಲ್ಲ, ಒಬ್ಬ ಕ್ರಿಯೇಟರ್ ಅವ್ನಿಗೆ ಏನು ಬೇಕಾದರೂ ಮಾಡ್ಬೋದು, ಅವ್ನು ಟ್ಯಾಲೆಂಟೆಡ್. ಅದಕ್ಕೆ ನಟರೇ ಸ್ಟಾರ್ಗಳೇ ಬೇಕಂತಿಲ್ಲ. ಕಂಟೆಂಟ್ ಸ್ಟ್ರಾಂಗ್ ಇತ್ತಂದರೆ ಅದೇ ಒಬ್ಬ ನಟ ಆಗುತ್ತೆ. ಇವತ್ತು ಪಪ್ಪಿ ಆಯಿತು, ಹೆಬ್ಬುಲಿ ಕಟ್ ಆಯಿತು. ಸೊ ನಿಜವಾದ ಯಾರು ಹೀರೋ ಅಂತಂದರೆ ಕಂಟೆಂಟ್. ಎಸ್, ಹೌದು, ಆಬ್ವಿಯಸ್ಲಿ ಕಂಟೆಂಟೇ ಹೀರೋ. ನನಗೆ ಹೆಬ್ಬುಲಿ ಕಟ್ಟಿದ್ದು ಪೂರ್ಣಚಂದ್ರ ಅವರು ಫಸ್ಟ್ ನನಗೆ, ನಮ್ಮ ಮ್ಯೂಸಿಕ್ ಡೈರೆಕ್ಟ್ರು ಅವರು, ಈ ಥರದ್ದು ಪಿಕ್ಚರ್ ಇದೆ ನೋಡಿ, ನಿಮಗೆ ಇಷ್ಟ ಆಗ್ಬೋದು ಅಂತಂದು. ನಾನು ಆ್ಯಕ್ಚುಲಿ ಪಾಪ ನಂಗೆ ಟೈಮೇ ಇರಲಿಲ್ಲ. ನಾನು ನೆನ್ನೆ ನೋಡಿದ್ದು. ನನಗೆ ಎಷ್ಟು ಇದಾಗೋಯ್ತು ಅಂದರೆ ತಕ್ಷಣ ಮಾತಾಡಿಸ್ಬಿಡ್ಬೇಕು ಅನ್ನೋಷ್ಟು ಇದು, ಅಷ್ಟು ಅದ್ಭುತವಾಗಿ ಈ ಪಿಕ್ಚರ್ ಮಾಡಿದ ಭೀಮ್ರಾವ್ ನೀವು. ಅಂದರೆ ನಾನು ಎಕ್ಸ್ಪೆಕ್ಟ್ ಮಾಡಿದ್ದಿಲ್ಲ ಈ ಥರದ್ದೊಂದು ಕಂಟೆಂಟು ನಮ್ಮಲ್ಲಿ ಬರುತ್ತೆ ಅಥವಾ ಈ ಥರದ್ದೊಂದು ಮಾಡ್ತಾರೆ ಅಂತ. ಭಾಳ ಸಂತೋಷ ಆಯಿತು. ಹಾಗಾಗಿ ಈ ಹೆಬ್ಬುಲಿ ಅಂದ ತಕ್ಷಣ ನೆನಪಾಗೋದೇ ಕಿಚ್ಚ ಸುದೀಪ್ ಮತ್ತು ಅವರ ಆ ಸಿನಿಮಾ ದೊಡ್ಡ ಹಿಟ್ ಸಿನಿಮಾ. ಹೌದು. ಸೊ ಹೆಬ್ಬುಲಿ ಕಟ್ಟು ಎಲ್ಲರೂ ಸಖತ್ ಫೇಮಸ್ ಆಗಿತ್ತು ಆ ಟೈಮಲ್ಲಿ, ಹೇರ್ ಸ್ಟೈಲು. ಸೊ ಅದನ್ನ ಇಟ್ಕೊಂಡು ಪಿಕ್ಚರ್ ಮಾಡಿದ್ದೀರಾ ಅಂತಷ್ಟೇ ಸದ್ಯ ಕಾಣಿಸ್ತಾ ಇದೆ. ಏನು ವಿಶೇಷ ನಿಮ್ಮದು ಅಷ್ಟೇ, ಹಿನ್ನೆಲೆ ಏನು, ಹೇಗೆ ಬಂದ್ರಿ? ಯಾಕೆಂದರೆ ಇಬ್ಬರು ರಾಯಚೂರಿನವರು. ಅಂದರೆ ಖುಷಿ ಆಗ್ತಾ ಇದೆ. ಅಂದರೆ ಈ ಸಲ ಈ ವರ್ಷ ಉತ್ತರ ಕರ್ನಾಟಕದ್ದು ಕನ್ನಡ ಇಂಡಸ್ಟ್ರಿನಲ್ಲಿ ಅಂತ ಅನ್ನಿಸ್ತಾ ಇದೆ. ಮೋಸ್ಟ್ಲಿ ಅದೇ ಇರ್ಬೋದು ಸರ್. ಏನಾಗಿತ್ತು ಅಂದರೆ ನಮ್ಮ ಸಿನಿಮಾದ್ದು ಹೇಗೆ ಅಂತಂದರೆ, ಅಂದರೆ ಒಂದು ನಾನು ಸಿನಿಮಾ ಅಕಾಡೆಮಿಕ್ಕಾಗಿ ಕಲ್ತಿರೋದು ಹೆಚ್ಚು. ಸೊ ನಾನು ಮೈಸೂರಲ್ಲಿ 1-2 ವರ್ಷ ಓದಿ, ಆಮೇಲೆ FTA ಒಂದು ಶಾರ್ಟ್ ಟರ್ಮ್ ಕೋರ್ಸ್ ಮಾಡಿಕೊಂಡು, ಸೊ ನಂತರ ಆ ವರ್ಲ್ಡ್ ಮೂವೀಸ್ ಥರ ಆ ಥರ ನನ್ನ ಬೆಸ್ಟ್ ಡೈರೆಕ್ಟರ್ ಸಿನಿಮಾಗಳನ್ನು ನೋಡಿ, ಸೊ ಆ ಥರ ಸ್ಟಡಿ ನಂದು ಜಾಸ್ತಿ. ಸೊ ಆಮೇಲೆ ಟೆಲಿವಿಷನಲ್ಲಿ ಸ್ವಲ್ಪ ದಿನ ಕೆಲಸ, ಮತ್ತು ಫಸ್ಟ್ ರ್ಯಾಂಕ್ ರಾಜು ಅಲ್ಲಿ ಸ್ವಲ್ಪ ಮಾಡಿದ್ದೆ ನಾನು. ಆಮೇಲೆ ಅದರಿಂದ ಆಚೆ ಬಂದೆ. ಸೊ ಮತ್ತೆ ಏನಾಯಿತು ಅಂದರೆ ಡೇಡಲ್ ಮುಸ್ತಫಾದಲ್ಲಿ ನಾನು ಸ್ಕ್ರೀನ್ ಪ್ಲೇ ರೈಟರ್ ಟೀಮಲ್ಲಿ ನಾನು ಒಬ್ಬನು ಇದ್ದೆ. ಸೊ ಅಷ್ಟು ಆಗಿ ಅದಾದ ನಂತರ ನಾನು ಮತ್ತೆ ಮುಂದುವರಿಲಿಲ್ಲ ಆ ಟೀಮ್ ಜೊತೆ. ಸೊ ನನಗೆ ತುಂಬ ಅವಿನಾಭಾವ ಸಂಬಂಧ ಇದೆ ಆ ಟೀಮ್ ಜೊತೆ. ಒಳ್ಳೆ ಫ್ರೆಂಡ್ಸ್ ಇದ್ದಾರೆ, ಶಶಾಂಕ್ ಆಗಲಿ, ಅವರು ಈಗಲೂ ನಮ್ಗೆ ಗೈಡ್ ಮಾಡ್ತಾರೆ ಆ ಥರದಲ್ಲಿ. ಸೊ ಮತ್ತು ಅನಂತ್ ಸರ್ ಅಂತ ನಮ್ಮ ಹೆಬ್ಬುಲಿ ಕಟ್ ಅವರು ಸ್ಕ್ರೀನ್ ಪ್ಲೇ ಬರೆದಿರೋದು, ಅವರು ನಾವು ಇಬ್ಬರು ಸೇರಿ ಮಾಡಿರೋದು. ಸೊ ಈ ಥರ ಅಂದರೆ ನಂದು ಒಂದು ರೀತಿಯ ಏನು, ಸೊ ಚೆನ್ನಾಗೇ ಇದೆ ಇಂಡಸ್ಟ್ರಿ ಜೊತೆ ಸಂಬಂಧ. ಜೊತೆಗೆ ನನ್ನ ಸ್ಟಡೀಸು ಎಲ್ಲ ಈ ಥರ ಆಗುತ್ತೆ. ನನಗೆ ಹೆಬ್ಬುಲಿ ಕಟ್ ಅನ್ನೋದು ನನಗೆ ಮುಂಚೆನೇ ಒಂದು ಇನ್ಸಿಡೆಂಟ್ ನನ್ನ ಲೈಫಲ್ಲೇ ಆಗಿರ್ತಕ್ಕಂಥ ಯಾವುದೋ ಒಂದು ಬೇರೆ ರೀತಿಯ ಇನ್ಸಿಡೆಂಟ್ನ ನಾನು ಯಾಕೆ ಈ ಥರ ಕತೆ ಮಾಡಬಾರ್ದು ಅನ್ನೋದನ್ನ ನನ್ನ ತಲೆಯಲ್ಲಿ ಬಂದಿದ್ದು. ಇದು ಸುಮಾರು ವರ್ಷಗಳಿಂದನೇ ಮಾಡಿದ್ದು ನಾನು ಕತೆ. 1-2 ಪೇಜಸ್ ಕತೆ ಬರ್ಕೊಂಡು ನಾನು ನಮ್ಮ DOP ದೀಪಕ್ ಕೆರಿಗೇರ್ ಅಂತ ಇದ್ದಾರೆ, ಅವರು ತೆಲುಗಲ್ಲಿ ಸುಮಾರು ಸಿನಿಮಾಗಳನ್ನ ಮಾಡಿದ್ದಾರೆ DOP ಆಗಿನೇ. ಸೊ ಅವರಿಗೆ ಈ ಕಥೆನ ನಾನು ನರೇಟ್ ಮಾಡಿದಾಗ ಅವರು ತುಂಬ ಥ್ರಿಲ್ಲಾಗಿ ಆಮೇಲೆ ಇದನ್ನು ಕಥೆನ ಮಾಡಲೇಬೇಕಿದು, ಎಟ್ ಎನಿ ಕಾಸ್ಟ್ ಇದು ಮಾಡೋಣ, ಯಾವಾಗ ಟೈಮ್ ಸಿಗುತ್ತೋ ಅವಾಗ ಮಾಡೋಣ ಅನ್ನೋ ಥರದಲ್ಲಿ ಇತ್ತು. ಅಲ್ಲಿಂದ ನಾನು ಪ್ರಿಪ್ರೇಷನ್ ಮಾಡ್ತಿದ್ದೆ. ಒಂದ್ಸರಿ ನನಗೆ ಯಾವುದೋ ಒಂದು ಟ್ರಿಗರ್ ಪಾಯಿಂಟ್ ಬೇಕಾಗಿತ್ತು. ಈ ಕತೆ ನರೇಟ್ ಮಾಡಿದ ತಕ್ಷಣವೇ ನನಗೆ ಅದು ಒಂಥರ ಅವ್ರಿಗೇನಾದರೂ ಟ್ರಿಗರ್ ಆಗಬೇಕಲ್ವ, ಇದು ಮಾಡಿದ್ರೆ ಆಗುತ್ತೆ, ವರ್ಕ್ ಆಗುತ್ತೆ ಅನ್ನೋ ಥರದಲ್ಲಿ ಏನೋ ಒಂದು ಪಾಯಿಂಟ್ ಬೇಕಿತ್ತು. ಅದು ನನಗೆ ದೀಪಕ್ ಕಡೆಯಿಂದ ಸಿಕ್ಕಿದ್ದು. ಅದಾದ ನಂತರ ಅವರೇನು ಇದು ತುಂಬ ಚೆನ್ನಾಗಿದೆ ಕತೆ, ಸೊ ನೀಟಾಗಿ ಮಾಡ್ಬೇಕು ಈ ಸಿನಿಮಾನ, ಇದು ಯಾವತ್ತೂ ಮಿಸ್ ಮಾಡಲೇಬಾರ್ದು ಸಿನಿಮಾನ ಅಂದಾಗ ನಾನು ಅದ ನಂತರ ಡೇಡಲ್ ಮುಸ್ತಫಾದಲ್ಲಿ ಟೀಮಲ್ಲಿ ಇನ್ವಾಲ್ವ್ ಆಗಿ ಸ್ವಲ್ಪ ದಿನ ಆಚೆ ಇದ್ದಾಗ ನನಗೆ ಅನಂತ್ ಸರ್ಗೆ ನಾನು ಈ ಕಥೆನ ಹೇಳಿದೆ. ಅವರು ತುಂಬ ಎಕ್ಸೈಟ್ ಆಗಿ ಈ ಕತೆ ಸೂಪರ್ ಆಗಿದೆ ಕಣೋ, ಮಾಡೋಣ, ಇದನ್ನೆಲ್ಲ ನೀಟಾಗಿ ವರ್ಕ್ ಮಾಡೋಣ ಅಂತ ಮಾಡ್ತಾನೆ. ಸೊ ಬಿಫೋರ್ ಇದು ಹೆಬ್ಬುಲಿ ಹೇರ್ ಕಟ್ ಮೇಲೆ ಅಂತಲೇ ಏನು ಅಂದ್ಕೊಂಡಿರಲಿಲ್ಲ, ಬಟ್ ಒಂದು ಕತೆ ಹಿಂಗೆ ಹೋಗುತ್ತಾ, ಸೊ ಹೇರ್ ಕಟ್ ಮಾಡಿಸ್ಕೊಳ್ಳೋಗೋಸ್ಕರನೇ ಅವನದು ಒಂದು ಜರ್ನಿ ಇದೆಯಲ್ಲ, ಅದನ್ನು ಕಾಮಿಕ್ಕಾಗಿ ಹೆಂಗೆ ಹೇಳ್ಬೋದು ಅನ್ನೋದನ್ನ ನಾವು ಒಂದು ತಲೆಯಲ್ಲಿ ಇಟ್ಕೊಂಡಿರೋದು. ಅದಾದಮೇಲೆ ಅದು ಸುದೀಪ್ ಸರ್ದು ಹೆಬ್ಬುಲಿ ಅದೊಂಥರ ಪಾತ್ ಬ್ರೇಕಿಂಗ್ ಅಲ್ವಾ ಕನ್ನಡ ಸಿನಿಮಾಕ್ಕೆ. ಸೊ ಆ ಹೇರ್ ಕಟ್ಟು ಅನ್ನೋದು ಈಗ ಉತ್ತರ ಕರ್ನಾಟಕದಲ್ಲಿ ತುಂಬ ಕ್ರೇಜಿ ಥಿಂಗ್ ಅದು ಆ್ಯಕ್ಚುಲಿ. ಈಗಲೂ ಕೂಡ ಎಲ್ಲ ಹುಡುಗರು ಹೆಬ್ಬುಲಿ ಹೇರ್ ಕಟ್ನೇ ಮಾಡಿಸೋದು ಸರ್. ಸೊ ಅದನ್ನು ನಾವು ಈ ಸಿನಿಮಾಕ್ಕೆ ಅಡ್ಯಾಪ್ಟ್ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ಅನ್ನೋ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ಅದನ್ನು ಅಡ್ಯಾಪ್ಟ್ ಮಾಡ್ಕೊಂಡು, ಆಮೇಲೆ ಇದಕ್ಕೆ ಅಚ್ಚ ಕನ್ನಡ ಟೈಟಲು ಆಗುತ್ತೆ, ಇದು ಹೆಬ್ಬುಲಿ ಕಟ್ ಅಂತ ಹೇಳೋಣ ಅಂತಂದು ಅನಂತ್ ಸರ್ ರೆಫರ್ ಮಾಡಿ, ಸೊ ಅದನ್ನು ಹೆಬ್ಬುಲಿ ಕಟ್ಟಿ ಹೀಗಾಗಿದ್ದು ಸರ್. ಅಂದರೆ ನಾನು ಸಿನಿಮಾ ನೋಡಿದ್ದೀನಿ, ತುಂಬ ವಿಷಯ ಬಿಟ್ಕೊಡೋಕ್ಕೂ ಆಗಲ್ಲ, ಬಟ್ ಒಂದಂತೂ ಹೇಳ್ತೀನಿ, ಕಮರ್ಷಿಯಲ್ ಆಗಿ ತುಂಬ ಕಿಕ್ ಕೊಡೋವಂಥ ಸಿನಿಮಾ ಇದು, ಜೊತೆಗೆ ತುಂಬ ಯೋಚನೆಗೆ ಹಚ್ಚುವಂಥ ಸಿನಿಮಾ ಇದು, ಅದಂತೂ ಅಶ್ಯೂರ್ ಮಾಡ್ತೀನಿ. ತುಂಬ ಸೂಕ್ಷ್ಮ ವಿಷಯಗಳಿದ್ದಾವೆ.
ತುಂಬ ಮೆಟಾಫರಿಕ್ ಆಗಿ ಹೇಳಿರುವಂಥ ವಿಷಯಗಳಿದ್ದಾವೆ. ಅದೆಲ್ಲದರ ಜೊತೆಗೆ ಸುದೀಪ್ ಥ್ರೂಔಟ್ ಸಿನಿಮಾದಲ್ಲಿ ಕ್ಯಾರಿ ಆಗ್ತಾರೆ, ಕಾಡ್ತಾರೆ. ಸೊ ಅದು ತುಂಬ ಮಜವಾಗಿರುವಂಥ ಒಂದು ಪಾಯಿಂಟ್. ಆ ಒಂದು ಅಂದರೆ ಕತೆ ಮಾಡ್ಕೊಂಡಿರ್ತಲ್ಲ ಓಕೆ, ಅಲ್ಲಿ ಸುದೀಪ್ ಅವ್ರನ್ನ ತರ್ತೀರಿ. ನನ್ನ ಟೈಟಲ್ ಕಾರ್ಡ್ ನೋಡ್ಬೇಕಂತ ಯಾಕೆ ಇಷ್ಟೊಂದು ಹೆಸರು ಹಾಕಿದಾರಲ್ಲ, ಇದು ಸತೀಶ್ ಓಕೆ ಒಂದು ಕಡೆ, ಇನ್ನೊಂದು ಕಡೆ ಸುದೀಪ್ ಅವ್ರದ್ದಿದೆ, ಇನ್ನೊಂದು ಕಡೆ ಧನಂಜಯ. ಸೊ ಆ ಕೃತಜ್ಞತೆಗಳು ಅದರದ್ದೆಲ್ಲ ನೋಡ್ಬೇಕಾದ್ರೆ ನಂಗೆ ಡೌಟ್ ಇತ್ತು. ಅಂದರೆ ಸಿನಿಮಾ ನೋಡ್ತಾ ನೋಡ್ತಾ ಅದೆಲ್ಲವೂ ಬ್ಲೆಂಡ್ ಆಗಕ್ಕೆ ಬಂತು. ಸೊ ಈ ಥರದ ಕಥೆಗಳನ್ನ ಇಷ್ಟು ಈ ರೀತಿಯಾಗಿ ಪ್ರೆಸೆಂಟ್ ಮಾಡೋದು ಅಷ್ಟು ಸುಲಭ ಅಲ್ಲ. ಅದು ಹೇಗಾಯ್ತು ಅಂತ? ಅಂದರೆ ಲೈಕ್ ನಾವು ಅಂದರೆ ಸ್ಟಾರ್ಟಿಂಗ್ ಏನು ಸರ್, ಒಂದು ಕತೆ ನಾವು ಒಂದು ಎಳೆನ ಇಟ್ಕೊಂಡಿದ್ದೀವಿ. ಅದನ್ನು ನಾನು ನಂದೇ ಐಡಿಯಾಸ್ ಅಂತಲ್ಲ ಇದು. ಸೊ ನಂದೊಂದು ಐಡಿಯಾ ಇತ್ತು, ಅದಕ್ಕೆ ದೀಪಕ್ ಆ್ಯಡ್ ಆಗ್ತಿದ್ದಾರೆ, ಅಭಿ ಅಂತ ಅವರು ಆ್ಯಡ್ ಆಗ್ತಿರು. ಅಂದರೆ ಒಂದು 3-4 ಜನ ಎಲ್ಲ ಸೇರಿ ಇದನ್ನು ನೀಟಾಗಿ ಒಂದು ಸ್ಕ್ರೀನ್ ಪ್ಲೇ ಯಾವ ಥರ ಇದನ್ನು ಎಂಗೇಜಿಂಗ್ ಮಾಡ್ಬೋದು ಅನ್ನೋದು ನಮ್ಮ ತಲೆಯಲ್ಲಿರೋದು. ಸುಮ್ಮನೆ ಈ ಸಿನಿಮಾ ಮಾಡಿದ ತಕ್ಷಣ ಆರ್ಟಿಸ್ಟಿಕ್ ಸ್ಟೈಲಲ್ಲಿ ಮಾಡೋದೊಂದು ರೀತಿ ಸಿನಿಮಾ ಮೇಕಿಂಗು. ಸೊ ಅದು ಮಾಡಿದರೆ ಜನ ನೋಡ್ಬೇಕಲ್ಲ, ನಂದು ಇಂಟೆನ್ಷನ್ ಏನು ಜನಕ್ಕೆ ತೋರಿಸೋದು. ಸೊ ನಾವು ಆ ಫೆಸ್ಟಿವಲ್ ಈ ಫೆಸ್ಟಿವಲ್ ಅನ್ನೋದಕ್ಕಿಂತ ನಾವು ಜನಕ್ಕೆ ತೋರಿಸ್ಬೇಕು ಅನ್ನೋದು ನನ್ನ ಇಂಟೆನ್ಷನ್ ಸಿನಿಮಾನ. ಸೊ ಆ ಕಾರಣಕ್ಕೋಸ್ಕರ ಅದನ್ನು ಎಂಗೇಜ್ ಮಾಡ್ಬೇಕು, ಸಿನಿಮಾನ ಎಂಗೇಜ್ ಮಾಡ್ಬೇಕು, ಅದೇ ನಮ್ಮ ಲಾಜಿಕಲಿ ಎಂಗೇಜ್ ಮಾಡ್ಬೇಕು ಅನ್ನೋದು ನನ್ನ ತಲೆಯಲ್ಲಿ ಇದ್ದಿದ್ದು. ಸೊ ಜೊತೆಗೆ ಯಾವುದೇ ನಮ್ಮ ಕತೆ ಸುತ್ತಮುತ್ತ ಆ ಕ್ಯಾರೆಕ್ಟರ್, ಆ ಸರೌಂಡಿಂಗಿಗೆ ಕತೆ ನಡಿಬೇಕು ಅನ್ನೋದು ಒಂದು ಪ್ರೊಟಾಗನಿಸ್ಟ್ ಕ್ಯಾರೆಕ್ಟ್ರಿಗೆ. ಸೊ ಆ ಸೈಡ್ ಕಿಕ್ ಕ್ಯಾರೆಕ್ಟರ್ಗಳು ಹೆಂಗೆ ಆ್ಯಡ್ ಆಗಬೇಕು, ಹೆಂಗಿಲ್ಲ, ಅದಕ್ಕೆ ಟ್ರಿಗರ್ ಪಾಯಿಂಟ್ ಯಾವ್ಯಾವು ಅನ್ನೋದನ್ನ ನೀಟಾಗಿ ಪ್ಲ್ಯಾನ್ ಮಾಡಿಕೊಂಡು ಅದಕ್ಕೆ ಎಂಗೇಜಿಂಗ್ ಎಲಿಮೆಂಟ್ಸ್ ಯಾವ್ಯಾವ ಇರ್ತವೆ ಅಂತಂದು ನೀಟಾಗಿ ನಾವು 4 ಜನ ಡಿಸ್ಕಷನ್ ಮಾಡಿ ಅದಕ್ಕೆ ಕೂಡಿಸಿರೋದು ಸರ್. ಅದು ಕೂಡಿಸಿ ಹೋಗ್ತಾ ಶೂಟ್ ಆಗ್ತಾನೆ ಒಂದು ರೀತಿ ಪ್ರಿಪ್ರೇಷನ್ ಮುಂಚೆ ಇತ್ತು. ಸೊ ಶೂಟಿಂಗಲ್ಲೂ ಒಂದು ರೀತಿಯ ಪ್ರಿಪ್ರೇಷನ್ ಆಯಿತು ನಮಗೆ. ಸೊ ಇದಕ್ಕೆ ತುಂಬ ಎಕ್ಸ್ಪೀರಿಯೆನ್ಸ್ ಇದ್ದವರು ನಮಗೆ ದೀಪಕ್ ಅವರಿದ್ದರು, ಅಭಿ ಅವರು ಅಂತ ಸಿಂಧನೂರವರೇ. ಅವರು ಪ್ರೀ ಕ್ಲೈಮ್ಯಾಕ್ಸ್ ಎರಡೂ ಬರೀತಾರೆ. ಅಂದರೆ ಅನಂತ್ ಸರ್ ಒಂದು ರೀತಿ ರೈಟಪ್ ಮಾಡಿದ್ರು, ಅವರು ಅಭಿ ಅಂತಂದು ಪ್ರೀ ಕ್ಲೈಮ್ಯಾಕ್ಸ್ ಅಂದರೆ ಲಾಸ್ಟ್ ಡೇ ನಾವು ಶೂಟ್ ಮಾಡುವಾಗ ಏನು ಮಾಡ್ತಿದ್ವಿ ಅಂದರೆ, ಸೊ ಇದನ್ನು ನೈಟ್ ಹಿಂಗೆ ಕುಂತ್ಕೊಂಡಿದ್ದೆ ಇದು ಯಾವುದಕ್ಕೂ ವರ್ಕ್ ಆಗ್ತಿಲ್ಲ ಅಂತ ಅವ್ರಿಗೆ ಐಡಿಯಾ ಬಂದು. ಸೊ ಅವರು ಇಡೀ ಪ್ರೀ ಕ್ಲೈಮ್ಯಾಕ್ಸ್ನ ಬರೆದು ಕೊಟ್ಟಾಗ ಅದು ತುಂಬ ಬ್ಯೂಟಿಫುಲ್ ಆಗಿ ಪ್ಲೇಸ್ ಆಯ್ತು ಸರ್. ಆ ಥರ ಒಂದು ಟೀಮ್, ಅದೇ ಆರ್ಟ್ ಈಸ್ ಎ ಕಲೆಕ್ಟಿವ್ ಪರ್ಸ್ಯೂಟ್ ಅಂತಾರಲ್ಲ, ಅದೇ ಥರ ಒಂದು ಟೀಮಲ್ಲಿ ಈ ಸಿನಿಮಾ ಮಾಡಿರೋದ್ರಿಂದ ಅಷ್ಟು ಎಂಗೇಜಿಂಗ್ ಆಗಿ ಕಾಣ್ತಿದೆ ಅಂತ ನನ್ನ